ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಎಲ್ಲರೂ ಮೇಲ್ಕೋಟೆಗೆ ಹೊರಡೋದಕ್ಕೆ ರೆಡಿ. ವಿನೂ ರೆಡಿ, ಅಮ್ಮ ರೆಡಿ, ಅದ್ರೊಳಗಡೆ ಮೇಘನೂ ರೆಡಿ, ಇಲ್ಲಿ ನಮ್ಮ ಪಾಪುನೂ ರೆಡಿ, ನಾನು ರೆಡಿ. ಅಜ್ಜಿ ಮತ್ತು ಅಪ್ಪ ಆಲ್ರೆಡಿ ಹೊರಟಿದ್ದಾರೆ, ಬಸ್ ಸ್ಟ್ಯಾಂಡಲ್ಲಿದ್ದಾರೆ. ನಾವು ಹೊರಡ್ಬೇಕಪ್ಪ ಬಂದ ತಕ್ಷಣ ಇನ್ನೊಂದು ರೌಂಡು ಹೋದರೆ ಸರಿ ಹೋಗುತ್ತೆ. ಆಮೇಲೆ ಅಲ್ಲಿಂದ ಮಂಡ್ಯದಿಂದ ಮೇಲ್ಕೋಟೆ. ಕೋಳಿಗಳಿಗೂ ಕೂಡ ಎಲ್ಲ ಫುಡ್ ಹಾಕಿದಳು ನನ್ನ ತಂಗಿ. ಏನಪ್ಪ ನಾನ್ ವೆಜ್ನು. ಇವಾಗ ಹೊರಟ್ವಿ. ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಹೆಂಗೆ ತೋರಿಸ್ತೀನಿ ನಿಮಗೆ. ಬೆಳಗ್ಗೆನೇ ಎಲ್ಲರೂ ಎದ್ದು ಸ್ನಾನ ಮಾಡಿ ಬೇಗ ರೆಡಿಯಾಗಿ ಹೊರಟಿದ್ದೀವಿ. ಯಾಕೆಂದರೆ ಬಸ್ಸಲ್ಲೆಲ್ಲ ಹೋಗೋದು ರಶ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ವಿ. ನೋಡ್ತಾ ಇರ್ಬೋದು ನೀವು, ಸೂರ್ಯ ಇನ್ನೂ ಉದಯ ಆಗ್ತಾ ಇದ್ದಾನೆ. ಅಷ್ಟರಲ್ಲೇ ಎಲ್ಲರೂ ರೆಡಿಯಾಗಿ ನಾವು ಪಯಣ ಶುರು ಮಾಡಿದ್ದೀವಿ. ಇದು ನಮ್ಮ ಚನ್ನಪಟ್ಟಣದ್ದು ಹೊಸ ರೋಡು, ಅಂದರೆ ಬ್ರಿಡ್ಜು. ಕೆಳಗಡೆ ಟ್ರೈನೆಲ್ಲ ಪಾಸ್ ಆಗುತ್ತೆ, ಫ್ಲೈಓವರ್ ಇದು. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಅಲ್ಲಿಂದ ಹೊರಟ್ವಿ ಬೇಗ ಎಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಟ್ರೈನ್ ಗೇಟ್ ತೆಗಿಯೋ ತನಕ ಓಪನ್ ಮಾಡೋ ತನಕ ವೆಯ್ಟ್ ಮಾಡಲಿಲ್ಲ, ಬೇಗ ಹೊರಟ್ವಿ. ನೋಡ್ತಾ ಇರ್ಬೋದು ಟ್ರೈನ್ ಜೊತೆಗೆ ಹೋಗ್ತಾಯಿದ್ದೀವಿ ನಾವು. ಅಷ್ಟರಲ್ಲೇ ಅಪ್ಪ ಹೋಗಿ ಗಾಡಿ ಪಾರ್ಕ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಬಸ್ ರೆಡಿಯಾಗಿ ನಿಂತಿತ್ತು. ಒಂಚೂರು ಕಂಡಕ್ಟ್ರಿಗೆ ಹೇಳಿಬಿಟ್ಟು ಒಂದು 5 ನಿಮಿಷ ವೆಯ್ಟ್ ಮಾಡಿಸಿ ಆಮೇಲೆ ಅದಕ್ಕೆ ಹತ್ಕೊಂಡು ಬಂದ್ವಿ. ನಾವು ಇಲ್ಲಿ 2 ಬಸ್ನ ಕ್ಯಾಚ್ ಮಾಡಬೇಕು. ಮಂಡ್ಯಗೆ ಹೋಗಿ ಮಂಡ್ಯದಿಂದ ಮೇಲ್ಕೋಟೆಗೆ. ಎಷ್ಟು ದಿವಸ ಇದ್ರಿ? ಹಾಂ, ಅಲ್ಲ ಇಲ್ಲ, ಇಲ್ಲಿ ಮೇಲ್ಕೋಟೆಯಲ್ಲಿ ಎಷ್ಟು ದಿವಸ ಇದ್ರಿ? ನಾವು 3 ದಿವಸ ಆಯಿತು. 3 ದಿವಸ. 2 ಗಂಟೆ ಎಲ್ಲ ಕಮ್ಮಿ ಮುಟ್ಟಿಯಾಗಿದ್ದೀವಿ. ಹಾಂ, ಮದುವೆ 2 ಗಂಟೆ ಎಲ್ಲ. ಹ್ಞೂ. ಬೈ ಕಡೆ ಬಾ. ಇಲ್ವಾ? ನಾನು ಎತ್ತಿಕ್ಕಿಲ್ಲ, ನೀನು. ಹಾಗೆ ಬೇಗ ಹೊರಟ್ವಿ. ಅಲ್ಲಿಂದ ಹೋಗಿ ಕೆಳಗಡೆ ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಬೆಟ್ಟ ಕೂಡ ಹತ್ತಿ ಅಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. 2 ಕಡೆನೂ ತುಂಬ ಚೆನ್ನಾಗಿ ದರ್ಶನ ಆಯಿತು. 2 ಕಡೆನೂ ಆರಾಮಾಗಿ ನೀಟಾಗಿ ನೋಡಿ ದರ್ಶನ ಮಾಡ್ಕೊಂಡು ಬಂದ್ವಿ. ನನಗೆ ದೇವಸ್ಥಾನಗಳಿಗೆ ಹೋದರೆ ಒಂಥರ ಇದೆಲ್ಲ ಕಂಬ ಎಲ್ಲ ಇರುತ್ತಲ್ಲ, ಆ ಕಂಬಗಳಿರ್ಬೋದು, ಈ ಥರ ಟೈಲ್ಸ್ಗಳಿರ್ಬೋದು, ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು. ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಇದನ್ನೆಲ್ಲ ಕೂಡ ಇನ್ನೂ ನೀಟಾಗಿ ಮೇಂಟೈನ್ ಮಾಡಿದಾರಲ್ಲ, ಅದನ್ನೆಲ್ಲ ನೋಡೋಕೆ ತುಂಬ ಖುಷಿಯಾಗುತ್ತೆ. ಕೆಲವು ಕಡೆ ಹಾಳು ಮಾಡಿಬಿಟ್ಟಿರ್ತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಂಬಗಳೆಲ್ಲನೂ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಜನನೂ ಕೂಡ ಜಾಸ್ತಿ ಏನು ಅಂತ ರಶ್ ಇರಲಿಲ್ಲ. ಹಾಗಾಗಿ ಆರಾಮಾಗಿ ಎಲ್ಲ ಕಡೆ ಕೂಡ ದರ್ಶನ ಆಯಿತು. ಈ ಕಂಬ ಅಂತೂ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ಆ ಕಂಬದಲ್ಲೇ ಕಂಬಗಳನ್ನೂ ಕೂಡ ಅವರು ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಮತ್ತು ಎಷ್ಟು ಪೇಷನ್ಸಿಂದ, ಎಷ್ಟು ಕಾನ್ಸಂಟ್ರೇಟೆಡ್ ಆಗಿ ಅವರು ಅದನ್ನ ವರ್ಕ್ ಮಾಡಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಂಬದೊಳಗಡೆ ಕಂಬಗಳು ಮಾಡಿದ್ದಾರೆ. ನನ್ನ ಮಗ ಅಂತೂ ಕಾಯಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಅವನು ಹೊಡಿತಾ ಇದ್ದಾನೆ. ಕೊನೆಗೂ ಅವನೇ ಕಾಯಿ ಹೊಡೆದು ಕೊಟ್ಟ ದೇವಸ್ಥಾನಕ್ಕೆ ಕೊಡೋದಕ್ಕೆ. ನಾನು ಎಲ್ಲಿ ಕೈಗೆ ಹಾಕೋಗ್ಬಿಡ್ತಾನೆ ಅಂತ ಭಯ ಆಗ್ತಿತ್ತು. ಬಟ್ ಆದರೂ ಅವ್ನು ಸ್ವಲ್ಪ ಹುಷಾರು ಈ ಥರದ್ರಲ್ಲೆಲ್ಲ. ಅವನು ವೇಟ್ ಮಾಡ್ಕೊಳ್ಳೋದು ತುಂಬ ಕಮ್ಮಿ ನನ್ನ ಮಗ. ಅದರಲ್ಲಿ ವೆರಿ ಲಕ್ಕಿ ನಾನು. ಎಷ್ಟು ಸಲ ದೇವಸ್ಥಾನಕ್ಕೆ ಹೋದ್ರೂ ಬೇಜಾರೇ ಅನಿಸಲ್ಲ. ಮತ್ತು ನನಗೆ ಬೆಟ್ಟ ಹತ್ತಬೇಕಾದ್ರೆ ಅಲ್ಲಿ ಒಂದು ಮರದಲ್ಲಿ ಹೂವು ಸಿಗುತ್ತೆ. ಆ ಹೂವದ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ನಾನು. ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಪ್ರತಿ ಸಲ ಬೆಟ್ಟ ಹತ್ತಬೇಕಾದ್ರೂ ಎಲ್ಲೆಲ್ಲಿ ಚೆನ್ನಾಗಿರೋದು, ಅವಾಗ ತಾನೇ ಫ್ರೆಶ್ ಆಗಿ ಬಿದ್ದಿರೋ ಹೂವು ಇರುತ್ತಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ತಲೆಗೆ ಮುಡ್ಕೋತೀನಿ ನಾನು. ತೋರಿಸ್ತೀನಿ ನಿಮಗೆ ಅದು ಯಾವುದು ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಒಂದೊಂದು ಕಂಬನೂ ಡಿಫ್ರೆಂಟ್ ಆಗಿದೆ. ಹಾಗೆಯೇ ಕಲ್ಯಾಣಿ ಹತ್ರನೂ ಹೋಗಿದ್ವಿ. ಕಲ್ಯಾಣಿ ಹತ್ರ ಹೋಗಿ ಕೈ ಕಾಲೆಲ್ಲ ತೊಳ್ಕೊಂಡು ಅಲ್ಲೇ ಕೂತ್ಕೊಂಡು ತಿಂಡಿ ಕೂಡ ಮಾಡಿ ಆಮೇಲೆ ಅಲ್ಲಿಂದ ಬೆಟ್ಟಕ್ಕೆ ಹೊರಟ್ವಿ. ನೋಡ್ತಾ ಇರ್ಬೋದು ನೀವು ಯಾವ ಹೂವು ಅಂತ ಹೇಳಿಬಿಟ್ಟು. ನೋಡಿ ಇದೇನೆ, ಸಖತ್ತಾಗಿ ಕಾಣಿಸ್ತಾಯಿತ್ತು. ನಂಗೆ ತುಂಬ ಇಷ್ಟ ಆ ಥರ ಮುಡ್ಕೊಳ್ಳೋಕ್ಕೆ. ಅಲ್ಲೊಂಬಿಟ್ಟೈತ ಮಗ್ನ. ಇಲ್ಲಿ ನೋಡಿ, ಇದು ವಾಟರ್ ಆ್ಯಪಲ್ದು ಗಿಡ. ಇಷ್ಟೊಂದು ಹಣ್ಣು ಕಚ್ಚಿದೆ ಅಲ್ಲಿ. ಇನ್ನು ಚಿಕ್ಕದು, ಇನ್ನು ಸಿಕ್ಕಾಪಟ್ಟೆ ದಪ್ಪ ಆಗುತ್ತಿದ್ದು. ಇದ್ರ 3ರಷ್ಟು ದಪ್ಪ ಆಗುತ್ತೆ, 2ರಷ್ಟು ಅಂತೂ ಆಗುತ್ತೆ. ಸಣ್ಣದೇ ಕಿತ್ಕೊಂಡು ತಿಂತಾಯಿದ್ದೀವಿ. ಅಮ್ಮ ಕೇಳಿದೆ ಅಂದರೆ ಟೇಸ್ಟ್ ನೋಡೋಕ್ಕೆ ಚೆನ್ನಾಗಿದೆ. ಇನ್ನು ಸ್ವಲ್ಪ ದಪ್ಪ ಆದರೆ ಇನ್ನು ಸ್ವೀಟಾಗಿರುತ್ತೆ. ಸಿಪ್ಪೆಕಾಯಿ ಕೂಡ ಒಂದಷ್ಟು ಬಿಟ್ಟಿದೆ, ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ಒಂದಷ್ಟು ಬಿಟ್ಟಿದೆ ಸಿಪ್ಪೆಕಾಯಿ. ತಿನ್ನು ಮಗನ, ಹಂಗೆ ಪರವಾಗಿಲ್ಲ. ಆಮೇಲೆ ಇನ್ನೇನು, ಆ ಕಡೆ ತೆಂಗಿನ ಮರ,
ಅದು ಕೋಳಿದು ಪುಟಾಣಿದೊಂದು, ಅದು ಏಲಕ್ಕಿ ಗಿಡ, ಇದು ಆ್ಯಪಲ್ ಟ್ರೀ, ದಿಸ್ ಒನ್ ಇದು ಆ್ಯಪಲ್ ಟ್ರೀ. ಇವೆಲ್ಲ ಕಿತ್ತಳೆ ಹಣ್ಣು, ಮೂಸಂಬಿ, ಆ ಥರದ ಗಿಡ. ಇಲ್ಲೊಂದಿದೆ, ಇಲ್ಲೊಂದಿದೆ ನೋಡಿ ದೊಡ್ಡದು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಬೆಟ್ಟದ ಮೇಲೆ ಹತ್ತಬೇಕಾದ್ರೆ ಸ್ಟಾಪ್ ಮಾಡಿದ್ದು, ವೀಡಿಯೋನ ಮಾಡಿ. ಎಷ್ಟೊಂದು ಬಿದ್ದೋಗೈತಲ್ವ ಕಾಯಿ, ಹಂಗೆ ಈಚು ಇವೆಲ್ಲ ಬಿಟ್ಟಿದ್ರೆ ಇನ್ನೂ ಎಷ್ಟೊಂದಾಗಿರೋದು. ಹಂಗೆ ವಾಪಸ್ ಬರ್ಬೇಕಾದ್ರೆ ಏನೂ ರೆಕಾರ್ಡೇ ಮಾಡಲಿಲ್ಲ. ಇವಾಗ ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹಣ್ಣು ತಿಂತಾಯಿದ್ವಿ. ಸಖತ್ತಾಗಿದೆ. ಇರುವೆ ಎಲ್ಲ ಜೊತೆಪ್ಪ ನಾವು ಸಾಕ್ಬಿಡ್ತೀನಿ. ಯಾಕೆ ಕೋಳಿ ಪಾಪ ಕೂಡೋಣ. ಕೋಳಿ ಪಾಪ ಯಾಟು ಕೊಡ್ಬೇಕು. ಇಟ್ಟು ಉಂಟ ಕೊಡೋಣ, ವಾಲಿಬಿಟ್ಟು ಮಟನ ತಿನ್ನೋಣ. ಕಡೆ ಮಟ್ಟ ತಿನ್ನೋಣ ಅಂತ ತುಂಬ ಬ್ಯಾಟಾಟ ಮಟ ತಿನ್ನೋಣ. ಯೂಟ್ಯೂಬ್ಗೆ ಹಾಕಕ್ಕಮ್ಮ. ನಾನು ಪಪ್ಪು ಹಿಂಗೆ ಉಯ್ಯಾಲೆ ಆಡ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಬೆಂಗಳೂರಲ್ಲಿ ಈಗ ರೀಸೆಂಟಾಗಿ ಒಂದ್ಸಲಿ ಜೋರಾಗಿ ಮಳೆ ಬಂತು ನೋಡಿ. ಅದೇ ಟೈಮಲ್ಲಿ ಚನ್ನಪಟ್ಟಣದಲ್ಲಿ ಕೂಡ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದಿದೆ. ಇದು ನಾನು ಉಯ್ಯಾಲೆ ಒಂದು ಸೀರೆನ ಸ್ಲಿಟ್ ಮಾಡಿ ಈ ಕಡೆ ಒಂದು ಕಡೆ ಆ ಕಡೆ ಒಂದು ಕಡೆ ದಾರ ಥರ ಹಾಕಿ ಕೆಳಗಡೆ ಒಂದು ದಪ್ಪಕ್ಕಿರೋದೊಂದು ಹಲ್ಗೆ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು ಕೆಳಗಡೆ ಹಲ್ಗೆ ಹಾಕಿದ್ದೀನ. ಇದ್ದೇ ಫುಲ್ ಎಗ್ರು ಹೋಗಿ ಮಣೆನೇ ಕೆಳಗೆ ಬಿದ್ದಿತ್ತಂತೆ. ನಾನು ಇವಾಗ ಬರೋ ತನಕ ಯಾರೂ ಎತ್ತಿಟ್ಟಿಲ್ಲ. ನನಗೆ ಒಂದು ಸ್ವಲ್ಪ ಇದೆಲ್ಲ ಕ್ರೇಜ್ ಹಿಂಗೆಲ್ಲ ಮಾಡೋದು. ಇಲ್ಲೆಲ್ಲ ಫುಲ್ಲು ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಫುಲ್ಲು ಜಾಗ ಜಾಸ್ತಿ ಇದೆ. ಸಿಟ್ಟಿಂಗ್ ಏನಾದರೂ ರೆಡಿ ಮಾಡೋಣ ಅಂತ ಅಂದರೆ ನಮ್ಮಮ್ಮ ಏನು ಗೊತ್ತಾ, ಕಳ್ಳರು ಬಂದುಬಿಡ್ತಾರೆ, ಅವ್ರು ಬಂದುಬಿಡ್ತಾರೆ, ಏನು ಎಲ್ಲ ಮೇಲೆ ಹತ್ತಿದ ತಕ್ಷಣ ಅವ್ರಿಗೆ ಫುಲ್ ಸುತ್ತ ಕಾಣಿಸ್ಬಿಡ್ಬೇಕು. ಎಲ್ಲೂ ಏನೋ ಗೋಡೆ ಗಿಡ ಥರ ಏನೂ ಇರಬಾರ್ದು. ಬೇಡ ಬೇಡ ಅಂತ ಏನೂ ಮಾಡ್ಕೊಳಲ್ಲ. ಇಲ್ಲಿ ಒಂದಷ್ಟು ಪೇಂಟಿಂಗ್ಗಳೆಲ್ಲ ಮಾಡಿದ್ದೀನಿ, ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ವ್ಲಾಗಲ್ಲೆಲ್ಲ. ಜೋರಾಗಿ ತಳ್ಳಬೇಕಾ? ಅದೆಲ್ಲ ತೋರಿಸಿದ್ದೀನಿ ತುಂಬ ವಿಡಿಯೋಗಳಲ್ಲಿ. ಕೆಳಗಡೆ ಮನೆಯಲ್ಲ ಒಂದಷ್ಟು ಪೇಂಟಿಂಗ್, ಒಂದು ಬುದ್ಧ ಪೇಂಟಿಂಗು, ಒಂದು ಇನ್ನೊಂದೇನೋ ಒಂದು ಮಾಡಿದ್ದೀನಿ ಪೇಂಟಿಂಗ್ ಅದು. ಆಮೇಲೆ ಸೋಫಾಗೆ ಫುಲ್ ಕವರೆಲ್ಲ ನಾನೇ ಲೆದರಲ್ಲಿ ಸ್ಟಿಚ್ ಮಾಡಿ ಹಾಕಿರೋದು, ಬುದ್ಧ ಮಗ್ನೆ. ಆಮೇಲೆ ಒಂದು ಸೈಡ್ ಸ್ಟ್ಯಾಂಡು, ಒಂದು ಶೆಲ್ಫು, 2 ಶೆಲ್ಫು ಇವು ಮಾಡಿರೋದು ನಾನು. ಅದೆಲ್ಲ ಕೂಡ ಹಾಕಿದ್ದಾರೆ. ಅದೇ ಇಲ್ಲಿ ಮೇಲ್ ಮಾಡ್ತೀನಿ ಅಂದಾಗೆಲ್ಲ ಬೇಡ ಬೇಡ ಬೇಡ, ಯಾರು ಬಂದುಬಿಟ್ಟು ಹೊಸ್ಕೊಂಡ್ಬಿಡ್ತಾರೆ ಕಳ್ಳರು, ಏನು ಬ್ಯಾರಿಯರ್ ಥರ ಏನು ಮಾಡಬೇಡ, ನೀನು ಗೋಡೆ ಥರ ಎಲ್ಲ ಏನು ಇದು ಮಾಡಬೇಡ ಹಂಗೆ ಹಂಗೆ ಅಂತ. ಇಲ್ಲಿ ಸ್ಪೇಸ್ ಚೆನ್ನಾಗಿದೆ, ವೆದರ್ ಚೆನ್ನಾಗಿದ್ದಾಗ ಈಚೆಗೆ ಬಂದು ಆರಾಮಾಗಿ ತಂಪಾಗಿ. ನನಗೆ ಇದೆಲ್ಲ ಮೂಟೆಗಳು ನೋಡಿ, ಅದೆಲ್ಲ ನಮ್ಮನೇಲಿ ಇಲ್ಲಿ ಇದಿದೆ, ಅಂಡೆ ಒಲೆ ಅಂತಾರೆ ಗೊತ್ತಾ, ಅದಿದೆ. ಹಾಗಾಗಿ ಸೌದೆ ಸಿಪ್ಪೆ, ಕಾಯ್ದು ಸಿಪ್ಪೆಗಳು ಬರುತ್ತಲ್ಲ ಅದೆಲ್ಲ ಕೂಡ ಯೂಸ್ ಆಗುತ್ತೆ ಅದಕ್ಕೆ ಹಾಕೋದಕ್ಕೆ. ಹಂಗೆ ಹೇಳ್ಬಿಟ್ಟು ನಮ್ಮ ಅಜ್ಜಿ ಇಲ್ಲೊಂದಷ್ಟು ಮೂಟೆಗಳಲ್ಲಿ ಬಿಸಿಲಿದ್ದಾಗ ಹಿಂಗೆ ಒಣಗಿಸಿ ತಂದಿಟ್ಕೊಂಡ್ಬಿಡ್ತಾರೆ. ಅದನ್ನೆಲ್ಲ ಏನು ಮಾಡೋದು, ಅದು ಕಾಣಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಳ್ಳಿ ಮನೆಗಳ ಕಡೆ ಹಿಂಗೇ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಒಂದಷ್ಟು ಈ ಕಡೆಯೂ ನೋಡಿ, ಇಲ್ಲೆಲ್ಲ ಪೊರ್ಕೆ, ಒಂದಷ್ಟು ಚೇರು, ಈಸಿ ಚೇರ್ ಬರುತ್ತಲ್ಲ ಅದು ಎಲ್ಲ ಹಂಗೆ ಬಿದ್ದಿದೆ. ಅದೆಲ್ಲ ಕೂಡ ಇದೆ. ಹಾಂ, ಅಮ್ಮ ಮನೆ ಆರಾಮು, ಅಡುಗೆ ಮಾಡೋ ಟೆನ್ಷನ್ ಇಲ್ಲ, ಏನಿಲ್ಲ. ನೀರು ಬೇರೆ ಇಲ್ಲ ನಮ್ಮ ಮನೇಲಿ. ಇವತ್ತೇನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ. ದೇವಸ್ಥಾನಕ್ಕೆ ನೆನ್ನೆನೇ ನೀರು ಇರಲಿಲ್ಲ, ಒಂದು ಸ್ವಲ್ಪ ಏನೋ ತುಂಬಿಸೆಲ್ಲ ಇಟ್ಟಿದ್ರು. ಸಂಪಲ್ ಒಂದು ಚೂರು ನೀರಿಲ್ಲ, ಫುಲ್ಲು ಡೆಡ್ ಎಂಡಲ್ಲಿದೆ. ಸರಿ, ಈ ವ್ಲಾಗು ದೇವಸ್ಥಾನದಲ್ಲೆಲ್ಲ ಒಂದು ಸ್ವಲ್ಪ ಮಾಡಿಕೊಂಡೆ, ವೀಡಿಯೋ ಮಾಡೋಕ್ಕಾಗಿಲ್ಲ. ಸರಿ, ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಖುಷಿಯಾಗಿರಿ, ಖುಷಿನ ಹಂಚಿ. ಟಾಟಾ ಮಾಡು ಮಗನೆ, ಬಾಯ್ ಹೇಳು. ಬಾಯ್.